ಮಗ ಇವತ್ತು ನಿನಗೆ ಇಷ್ಟ ಆಗಿರುವಂತ ಒಂದು ಒಳ್ಳೆ ವೆಜ್ ರೆಸಿಪಿ. ಓಕೆನಾ? ಕೆಪ್ಟ್ ಸೀಕ್ರೆಟ್ ರೆಸಿಪಿ ಅಂತಾನೆ ಹೇಳ್ಬೋದು. ನಾನ್ ಬಂದಾಗ್ಲೂ ಯಾವತ್ತೂ ಮಾಡಿಲ್ವಾ? ಇಲ್ಲ, ನಿನಗೆ ಒಂದ್ಸತಿ ಮಾಡಿಕೊಟ್ಟಿದ್ದೀನಿ. ಮೊದಲನೇದಾಗಿ ಎಣ್ಣೆ ಬೇಕು. ಒಂದೂವರೆ ಟೀ ಸ್ಪೂನ್. ಮೋಯ್ 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 ಮೋಯ್. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ಚಾನೆಲ್ ರಾಯಬಾರಿ ಅವರು ನಾವು ನೀವು. ಮಗ ಇವತ್ತು ನಿನಗೆ ಇಷ್ಟ ಆಗಿರುವಂತ ಒಂದು ಒಳ್ಳೆ ವೆಜ್ ರೆಸಿಪಿ. ಓಕೆನಾ? ತುಂಬಾ ಅಥೆಂಟಿಕ್ ರೆಸಿಪಿ ಇದು. ಇದನ್ನ ನಾನು ಬೇರೆ ಕಡೆ ಎಲ್ಲೋ ಬೇರೆ ಮನೆಗಳಲ್ಲಿ ಮಾಡೋದು ನಾನು ನೋಡಿಲ್ಲ. ಓಕೆ, ಇದನ್ನ ನಮ್ಮ ಮನೇಲಿ ಮಾತ್ರ ನಾನು ಮಾಡಿರೋದು ನೋಡಿದೀನಿ, ನಮ್ಮ ಮನೇಲಿ ಮಾತ್ರ ತಿಂದಿರೋದು ನೋಡಿದೀನಿ. ಸೊ ಹಾಗಾಗಿ ಇದೊಂಥರ ಕೆಪ್ಟ್ ಸೀಕ್ರೆಟ್ ರೆಸಿಪಿ ಅಂತಾನೆ ಹೇಳ್ಬೋದು. ನಾನ್ ಬಂದಾಗ್ಲೂ ಯಾವತ್ತೂ ಮಾಡಿಲ್ವಾ? ಇಲ್ಲ, ನಿನಗೆ ಒಂದ್ಸತಿ ಮಾಡಿಕೊಟ್ಟಿದ್ದೀನಿ ನಾನು ಇದನ್ನ. ಹೌದಾ? ಮರ್ತೋಗಿದ್ಯಾ? ಆಕ್ಚುಲಿ ಇದನ್ನ ನಾವು ಮೊಸರು ಹುಳಿ ಅಂತ ಕರಿತೀವಿ. ಯೂಶಲಿ ಮೊಸರು ಹಾಕಿ ಏನೇನ್ ಮಾಡ್ತೀರಪ್ಪ, ಅನ್ನ ಕಲ್ಸ್ಕೊಳ್ಳುವಂಥದ್ದು, ತಂಬುಳಿ ಆ ತರದೆಲ್ಲ ಮಾಡ್ತೀರಾ ಅಲ್ವಾ? ತಂಬುಳಿಗೆ ನೀವು ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೊಟ್ಕೊಂಡು ಅದಕ್ಕೊಂದು ಫ್ಲೇವರಿಂಗ್ ಏನಾದ್ರು ಆಡ್ ಮಾಡ್ಬಿಟ್ಟು ನಾವು ಯೂಶಲಿ ಮಜ್ಜಿಗೆ ಹುಳಿ ಮಾಡ್ತೀವಿ. ಅಷ್ಟು ತಂಬುಳಿ, ಲಾಸ್ಟ್ ಟೈಮ್ ನುಗ್ಗೆ ಸೊಪ್ಪಿಂದು ಆ ತರದೆಲ್ಲ ಮಾಡೋದಲ್ಲ. ಬಟ್ ಇದು ಹೆಂಗಿರುತ್ತೆ ಅಂದ್ರೆ ಇದೊಂದು ಮಸಾಲೆ ಭರಿತವಾದಂತಹ ಮೊಸರು ಹುಳಿ. ಇದು ಇದಕ್ಕೆ ಮಸಾಲೆ ಕೂಡ ಇರುತ್ತೆ, ಇದ್ರಲ್ಲಿ ಖಾರ ಕೂಡ ಇರುತ್ತೆ, ಇದ್ರಲ್ಲಿ ಮೊಸರು ಕೂಡ ಇರುತ್ತೆ. ಸೂಪರ್. ಸೊ ಇದು ಒಂಥರ ಪರ್ಫೆಕ್ಟ್ ಮೇನ್ ಕೋರ್ಸ್ ಮೀಲ್ ಅಂತಾನೆ ಹೇಳ್ಬೋದು. ಅನ್ನಕ್ಕೆ ಕಲ್ಸ್ಕೊಳ್ಳುವಂಥದ್ದು ಇದು. ಸೊ ಇದಕ್ಕೆ ನಾವು ತರಕಾರಿ ಕೂಡ ಆಡ್ ಮಾಡ್ತೀವಿ. ಏನ್ ತರಕಾರಿ? ಇದನ್ನ ನಾವು ಬದನೆಕಾಯಿ ಮೊಸರು ಹುಳಿ ಅಂತ ಕರಿತೀವಿ. ಸೂಪರ್. ಸೊ ಇದೊಂದು ನಮ್ಮ ಮನೆಯ ರೆಸಿಪಿ ಅಂತ ಹೇಳ್ಬೋದು. ನಾನು ತುಂಬಾ ಚಿಕ್ಕ ವಯಸ್ಸಿಂದನೂ ಇದನ್ನ ತಿನ್ಕೊಂಡ್ ಬಂದಿದ್ದೀನಿ. ಸೊ ಆ ರೆಸಿಪಿನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಬೇಕು. ಯಾರು ಯೂಶಲಿ ಮಾಡಿರಲ್ಲ ಇದನ್ನ. ಸೊ ಹಾಗಾಗಿ ಈ ಬದನೆಕಾಯಿ ಮೊಸರು ಹುಳಿ ಹೇಗ್ ಮಾಡೋದು ಅಂತ ಹೇಳ್ತಾ ಹೋಗ್ತೀವಿ ಈ ವಿಡಿಯೋಲಿ. ಓಕೆ, ಓಕೆ. ಈಗ ಬದನೆಕಾಯಿ ಮಜ್ಜಿಗೆ ಹುಳಿ ಅಂತ ಕರೆಯೋದು, ಮೊಸರುಳಿ. ಓಕೆ, ಬದನೆಕಾಯಿ ಮೊಸರುಳಿ ಮಾಡೋದಕ್ಕೆ ಬೇಕಾಗಿರುವಂತ ರೆಸಿಪಿಗಳು, ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಹೋಗ್ತೀನಿ. ಇದಕ್ಕೇನ್ ಬರೀ ಇದೇ ಹೆಸರಾ ಅಥವಾ ನೀವು ಇಟ್ಕೊಂಡಿರೋದ? ಅಂದ್ರೆ ಇದನ್ನ ಈಗ ತಾನೇ ಅಮ್ಮ ಕೂಡ ಹೇಳ್ತಾ ಇದ್ರು, ಇದನ್ನ ಹಳೆ ಕಾಲದಲ್ಲಿ ಹಸೆಳೆ ಅಂತ ಕರೀತಾರಂತೆ ಇದನ್ನ. ಓಕೆನಾ? ಹಸಿ ಎಳೆ ಆತರ ಬಿಡಿಸಿ ಹೇಳ್ಕೋಬೇಕು ಅಂದ್ರೆ. ಸೊ ಹಿಂದಿನ ಕಾಲದಲ್ಲಿ ಹಂಗ್ ಕರೀತಾ ಇದ್ರು. ಹಸೆಳೆ ಅಂದ್ರೆ ಜನಕ್ಕೆ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೆ ಅಥವಾ ನಮಗೂ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೆ ಮೊಸರು ಸಾರು ಅಂತಾರೆ ನಮ್ಮ ಮನೇಲಿ. ನಾವು ಅದನ್ನ ಒಂಚೂರು ಬದನೆಕಾಯಿ ಮೊಸರು ಹುಳಿ ಅಂತ ಇದೀವಿ. ಏನಾದ್ರೂ ಕರ್ಕೊಳ್ಳಿ, ಬಟ್ ರೆಸಿಪಿ ಮಾತ್ರ ಸಾಕಾಗಿರುತ್ತೆ. ತಿನ್ನಿ ಅಷ್ಟೇ. ಇದಕ್ಕೆ ಏನ್ ಬೇಕು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ 2 ಗುಂಡು ಬದನೆಕಾಯಿ. ಇದೇನು ಈ ತರ ಇದೆ ಅಂತ ಅನ್ಕೋತಿರ್ಬೋದು. ಬೇರೆ ತರ ಇದೆಯಲ್ಲ, ಡಿಫ್ರೆಂಟ್ ಆಗಿ. ನಾರ್ಮಲ್ ಗುಂಡು ಬದನೆಕಾಯಿನ ನಾನು ಕುಕ್ಕರ್ ಅಲ್ಲಿ ಒಂಚೂರು ನೀರ್ ಇಟ್ಬಿಟ್ಟು ಚೂರು ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದೀನಿ. ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ. ಓಕೆ, ಆ ನೀರ್ನೆಲ್ಲ ತಕೊಂಡ್ಬಿಡಿ. ಓನ್ಲಿ ಬದನೆಕಾಯಿನ ಮಾತ್ರ ತಕೊಳ್ಳಿ. ಚೆನ್ನಾಗಿ ಬೆಂದಿರ್ಬೇಕು ಬದನೆಕಾಯಿ. ಓಕೆನಾ? ಅದ್ರ ಜೊತೆ ಎಷ್ಟು ವಿಷಲ್ ತೆಗ್ಸಿದ್ಯಾ? ಕುಕ್ಕರ್ ಅಲ್ಲಿ 3ರಿಂದ 4 ವಿಷಲ್. ಓಕೆ, ಸೊ ಅದಾದ್ಮೇಲೆ ಇಲ್ಲಿ 2 ತರ ಬೇಕಾಗುತ್ತೆ. ಒಂದು ರುಬ್ಕೊಳ್ಬೇಕು, ಖಾರ ರುಬ್ಕೊಳ್ಬೇಕು. ಇಂಗ್ರೀಡಿಯೆಂಟ್ಸ್ ಫಸ್ಟ್ ಹೇಳ್ಬಿಡ್ತೀನಿ, ಬನ್ನಿ. 1 ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡ್ರೆ ಅದ್ರಲ್ಲಿ ಅರ್ಧ ಈರುಳ್ಳಿನ ರುಬ್ಕೊಳಕ್ಕೆ ಇಟ್ಬಿಡಿ. ಒಂದು 2 ಬೆಳ್ಳುಳ್ಳಿ ಅಂಡ್ ಸಾಂಬಾರ್ ಪುಡಿ, ಮನೇಲಿ ನೀವು ಯೂಸ್ ಮಾಡುವಂತ ಯಾವುದೇ ರೀತಿಯಾದಂತ ಹುಳಿ ಪುಡಿ ಅಥವಾ ಸಾಂಬಾರ್ ಪುಡಿ ಒಂದು 2.5 ಟೀ ಸ್ಪೂನ್ ಇದೆ ಇದರಲ್ಲಿ. ಅದಾದ್ಮೇಲೆ ಸಾಸಿವೆ, ಇದು ರುಬ್ಬಕ್ಕಾಗ ಒಗ್ಗರಣೆಗೆ ಆಮೇಲೆ ಹೇಳ್ತೀನಿ. ರುಬ್ಬಕ್ಕೆ ಕಾಯ್ಬೇಕು. ಅಂಡ್ ಒಂದ್ 2 ಕರಿಬೇವು ಬೇಕು. ಇದಿಷ್ಟು ರುಬ್ಬಕ್ಕಾದ್ರೆ ಒಗ್ಗರಣೆಗೆ ಅದೇ ಉಳಿದಿರುವಂತ ಅರ್ಧ ಈರುಳ್ಳಿ ಚಿಕ್ಕ ಕಟ್ ಮಾಡ್ಕೊಂಡಿದೀನಿ. ಆಮೇಲೆ ಬೆಳ್ಳುಳ್ಳಿ ಇದೆ, ಮತ್ತೆ ಕರಿಬೇವಿನ ಸೊಪ್ಪಿದೆ, ಸಾಸಿವೆ ಇದೆ, ಒಣಮೆಣಸಿನ್ಕಾಯಿ ಇದೆ. ಸೂಪರ್. ಆಮೇಲೆ ಇದೆಲ್ಲ ಆದ್ಮೇಲೆ ಕೊನೆಯಲ್ಲಿ ಹಾಕೋದಕ್ಕೆ ಮೊಸರು ಬೇಕು. ಅದೇ ಮೇಜರ್ ಇಂಗ್ರೀಡಿಯೆಂಟ್. ಸೊ ಇದೊಂಥರ ನಿಮ್ಗೆ ವಿಚಿತ್ರ ಅನಿಸ್ತಾ ಇರ್ಬೋದು ಮಗ, ಇದೇನ್ ಬದನೆಕಾಯಿ, ಇದೇನ್ ಖಾರ, ಇದ್ ಹೆಂಗ್ ರುಬ್ಬಿಟ್ಟು ಇದಕ್ಕೇನ್ ಮೊಸರು ಹಾಕ್ತಾರೆ ಅಲ್ವಾ? ಇಂಟ್ರೆಸ್ಟಿಂಗ್ ಆಗಿದೆ ರೆಸಿಪಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಮಾಡೋ ವಿಧಾನನ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ರುಬ್ಬೋ ಪ್ರೊಸೆಸ್, ಏನೇನ್ ಮಾಡ್ಬೇಕು ಅಂತ ಹೇಳ್ತೀನಿ. ಓಕೆ, ಸೊ ಈಗ ಮೊದಲು ರುಬ್ಕೊಳ್ಳೋದಕ್ಕೆ ನಾವು ಒಂದಷ್ಟು ಐಟಮ್ಗಳನ್ನ ಹುರ್ಕೋಬೇಕು. ರುಬ್ಬೋದಕ್ಕೂ ಹುರ್ಕೋಬೇಕಾ? ಹೌದು, ಹಸಿ ಸ್ಮೆಲ್ ಬರಬಾರ್ದು ಅನ್ನೋ ಕಾರಣಕ್ಕೆ ಫಸ್ಟ್ ಹುರ್ಕೊಂಡ್ಬಿಟ್ಟು ಆಮೇಲೆ ರುಬ್ಕೊಳ್ಳೋದಕ್ಕೆ ಹಾಕಬೇಕು. ಅದಕ್ಕೆ ಏನ್ ಬೇಕು ಅಂದ್ರೆ ಮೊದಲನೇದಾಗಿ ಎಣ್ಣೆ ಬೇಕು. ಒಂದೂವರೆ ಟೀ ಸ್ಪೂನ್. ಮೋಯ್ 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 ಮೋಯ್.
ಇಷ್ಟು ಎಣ್ಣೆ ಹಾಕೊಂಡಿದ್ದೀನಿ, ಸಾಕು, ಅಷ್ಟಿದ್ರೆ ಸಾಕು, ಬೇಕಾದಷ್ಟು ಆಯ್ತು. ಒಂಚೂರು ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗ್ತಿದ್ದಾಗ ನಾನು ಆಗ್ಲೇ ಹೇಳಿದಾಗ ಅರ್ಧ ಈರುಳ್ಳಿನ ದಪ್ಪಗೆ ಹೆಚ್ಚಿಟ್ಕೊಂಡಿದ್ದೀನಿ ರುಬ್ಬಕ್ಕೋಸ್ಕರ. 2 ಬೆಳ್ಳುಳ್ಳಿ, ಒಂಚೂರು ಜೀರಿಗೆ, ಒಂದೆರಡು ಕರಿಬೇವಿನ ಸೊಪ್ಪು ಅಷ್ಟೇ. ಇದಿಷ್ಟನ್ನ ಮಾತ್ರ ಹುರ್ಕೊಂಡು ಆಮೇಲೆ ರುಬ್ಬಕ್ಕೆ ಹಾಕೋಬೇಕು. ಓಕೆ, ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ, ಬೆಳ್ಳುಳ್ಳಿ ಎರಡೇ ಬೆಳ್ಳುಳ್ಳಿ, ಜಾಸ್ತಿ ಹಾಕೋಬಿಡಿ. ಆಮೇಲೆ ಒಗ್ಗರಣೆಗೂ ಬೆಳ್ಳುಳ್ಳಿ ಹಾಕ್ತೀವಿ. ಜೀರಿಗೆ ಒಂಚೂರು ಬಾಡಿಸ್ಕೊಂಡ್ಬರೋಣ, ಆಮೇಲೆ ಒಂಚೂರು ಕರಿಬೇವು ಹಾಕೋಣ. ಇದಕ್ಕೆ ತೋರ್ಸೋ ರಾಹುಲ ಇಲ್ಲೊಂಚೂರು ತೋರ್ಸಪ್ಪ. ತಪ್ಪಾದ ಜಾಗಕ್ಕೆ ಬಂದ್ಬಿಟ್ವಾ? ಇದೆಲ್ಲ ತುಂಬಾ ಹಳೆಯ ಕಾಲದಲ್ಲಿ ಮಾಡಿದಂತ ರೆಸಿಪಿಗಳು. ಅಂದ್ರೆ ಒಬ್ಬೊಬ್ರು ಮನೇಲಿ ಒಂದೊಂದು ಏನೋ ಒಂದು ಸ್ಪೆಷಲ್ ಅಂತ ಮಾಡ್ತಿರ್ತಾರೆ, ಅವ್ರ ಊರ ಕಡೆನೋ ಅಥವಾ ಅವ್ರ ಫ್ಯಾಮಿಲಿ ಏನೋ ಒಂದು ರೆಸಿಪಿಗಳು ಇರ್ತಾರೆ. ಆ ತರ ರೆಸಿಪಿಗಳಲ್ಲಿ ಇದೊಂದು. ಬಿಕಾಸ್ ಎಲ್ಲೂ ಯೂಶಲಿ ನೀವು ಇದನ್ನ ಕೇಳಿರಲ್ಲ. ಹೌದು ಅಲ್ವಾ? ಸೊ ಇದು ನಿಮ್ಮ ಅಮ್ಮಂಗೆ ಅವ್ರ ಅಮ್ಮನಿಂದ ಬಂದಿರುತ್ತೆ, ಅವ್ರು ಹೆಚ್ಚಿ ಹೇಳ್ಕೊಡ್ತಾರೆ ಆ ತರ. ಈಗ ನಾವು ಬೇರೆಯವ್ರಿಗೆ ಹೇಳ್ಕೊಡ್ತೇವೆ. ಒಂಥರ ನಿಮ್ಮ ಅಜ್ಜಿ ತಾತನ್ ತರ. ಯಾವ ಅಜ್ಜಿ ತಾತ? ಹೌದಪ್ಪ, ನಾನ್ ತಾತ ಅಂದ್ರೆ ನೀನೇನು? ನಾನು ತಾತನ ಮುತ್ತಾತ ನೀನು. ಒಂದು ಮಿಕ್ಸಿ ಜಾರ್ ಇಟ್ಟಿದ್ರಲ್ಲ ಅಲ್ಲೇ. ಓಕೆ, ಇದಕ್ಕೆ ಒಂದು 2-3 ಕರಿಬೇವು ಹೆಸರು ಹಾಕೊಂಡಿದ್ದೀನಿ. ಅದು ಕೂಡ ಒಂದು ಫ್ರೈ ಆಗಲಿ ಚೆನ್ನಾಗಿ. ಒಳ್ಳೆ ಘಮ ಬರ್ತಾ ಇದೆ. ಇದೊಂಚೂರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ಇದೆಲ್ಲ ಹೋಗ್ಲಿ. ಓಕೆನಾ? ಯಾಕೋ ನಮ್ಮ ಮನೇಲಿದ್ದೀನಿ ಅನ್ನೋ ಕಾರಣಕ್ಕೆ ಇವತ್ತು ಇಟ್ಲ ಮೀನ್ಸ್ ಎಲ್ಲ ಮಾಡಕ್ ಕಾನ್ಸಿಯಸ್ ಆಗ್ಬಿಟ್ಟಿದ್ದೀನಿ. ಓಕೆ, ಸಾಕು ಅನ್ಸುತ್ತಿದ್ದು ಅಲ್ವಾ? ಆಫ್ ಮಾಡ್ಕೊಂಡ್ಬಿಡೋಣ. ಆಫ್ ಮಾಡ್ಕೊಂಡು ಇದನ್ನ ಇದು ಒಂದ್ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೋಬೇಕು. ಹಾಕಬಹುದು, ಜಾರ್ ಹೋಗುತ್ತೆ. ಓಕೆ, ಟಿಪ್ಸ್. ಏನೇ ಊರಿದ್ರು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಡಿ. ಇಲ್ಲ ಅಂದ್ರೆ ಮಿಕ್ಸಿ ಮೋಯೆ ಆಗಿರುತ್ತೆ, ಸಟ್ಪಟ್ ಡಿಡಮ್ ಅನ್ನತ್ತೆ. ಓಕೆ, ಈಗ ರುಬ್ಬೋದಕ್ಕೆ ಶುರು ಮಾಡೋಣ. ಎಸ್, ರೆಡಿ? ಯಾರನ್ನ ರುಬ್ತೀಯ? ನಿನ್ನೆ. ಆಯ್ತಪ್ಪ, ಕಾಯಿ ಕೊಡಪ್ಪ ರಾಹುಲ. ಈಗ ಇದನ್ನು ರುಬ್ಬಲು ಕೊಡು ರಾಹುಲ. ಇದು ಅರ್ಧದ ಹೋಳಷ್ಟು ಕಾಯಿ ಇದೆ. ಓಕೆ, ಕಾಯಿನ ಬೇಕಾದ್ರೆ ನೀವು ಚಿಕ್ಕ ಕಟ್ ಮಾಡ್ಬೇಕಾರೋ ಹಾಕೋಬಹುದು, ತುರಿದು ಬೇಕಾರೋ ಹಾಕೋಬಹುದು, 2 ತರನು ಮಾಡ್ಕೋಬಹುದು. ಅರ್ಧ ಹೋಳಷ್ಟು ಕಾಯಿ ಹಾಕೋತಾ ಇದ್ದೀನಿ. ಮೋಯೆ ಸೂರ್ಯಚೂರು. ಓಕೆ, ಅರ್ಧ ಹೋಳಷ್ಟು ಕಾಯಿ ಹಾಕೊಂಡೆ. ಆಮೇಲೆ ನಾನು ಆಗ್ಲೇ ಹೇಳಿದಾಗೆ ಸಾಂಬಾರ್ ಪುಡಿ ನೀವು ಮನೇಲಿ ನಿಮ್ದೇ ಆದಂತದ್ದು ಮಾಡ್ಕೊಂಡಿರ್ತೀರಾ. ಪುಡಿ ಸಾಂಬಾರ್ ಇಲ್ಲ ಅಂದ್ರೆ ಹೊರಗಡೆಯಿಂದಾನು ತಗೊಂಡ್ಬರ್ತಾರೆ. ಅದನ್ನ ಒಂದು 2.5 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಇದು 2 ಬದನೆಕಾಯಿ ಅಳತೆಗೆ. ಓಕೆನಾ? ಅದನ್ನು ಹಾಕೋತಾ ಇದ್ದೀನಿ. ಓಕೆ, ಆಮೇಲೆ ಈಗ ನಾವು ಫ್ರೈ ಮಾಡ್ಕೊಂಡು ತಣ್ಣಗೆ ಮಾಡಿದೀವಲ್ಲ, ಅದನ್ನ ಹಾಕ್ಬಿಡಪ್ಪ. ರಾಹುಲ ಸಾರು ಸಟ್ಪುಟ್ ಗಿಡುಮ್ ಬಂದ್ರೆ ಕಷ್ಟ. ಓಕೆ, ಸೊ ಇದನ್ನ ಒಂಚೂರು ನೀರ್ ಹಾಕೊಂಡು ಒಂದ್ಸತಿ ತಿರುಗಿಸ್ಕೊಳ್ಳೋಣ. ಅದಾದ್ಮೇಲೆ ಇದಕ್ಕೆ ಬದನೆಕಾಯಿನ ಆಡ್ ಮಾಡ್ಬೇಕಾಗುತ್ತೆ. ಓಕೆನಾ? ಒಂಚೂರು ನೀರ್ ಕೊಡಪ್ಪ ರಾಹುಲ. ಇದಕ್ಕೆ ಒಂಚೂರು ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರ್ ಹಾಕೋತೀವಿ, ಸಾಕು. ಬದನೆಕಾಯಿ ನಾವು ಹಾಕೋದ್ರಿಂದ ನೀರು ನೋಡ್ಕೊಂಡು. ನೆಕ್ಸ್ಟ್ ಶುಭನ್ ಸ್ಟೈಲ್ ಏನು? ಗಿರ್ರ. ರಾಹುಲ ಚಂದ ರುಬ್ಬಿ ಬಾರ್ ಮಾರಾಯ. ಸೂಪರ್ ಆಗಿ ನುಣ್ಣಗಾಗಿದೆ. ತೋರ್ಸು ಒಂದ್ಸತಿ ಕೈಯಲ್ಲಿ ಇಟ್ಬಿಟ್ಟು. ಇಲ್ಲಿ ಉಲ್ಟಾ ತೋರ್ಸು. ಇಲ್ಲಿ ಎಸ್, ನೀಟಾಗಿ ನುಣ್ಣಗಾಗಿದೆ. ಓಕೆ, ಈಗ ನುಣ್ಣಗಾಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ಆಗ್ಲೇ ಇಸ್ಕೊಂಡಿರುವಂತ ಉದ್ದ ಬದನೆ ತಗೋಬಿಡಿ. ಇದಕ್ಕೆ ಗುಂಡು ಬದನೆ ತಗೋಬಿಡಿ.
ಬದನೆಕಾಯಿ ಒಂಚೂರು ಬಾವಿಯಾಗಿ ಸಿಕ್ಕಿದ್ರು ಪರವಾಗಿಲ್ಲ, ಅದನ್ನ ಹಾಕಿ ಒಂದ್ 2-3 ಸತಿ ತಿರುಗಿಸ್ಕೊಂಡ್ರೆ ಸಾಕು. ಸಾಕು. ನೀರನ್ನ ಅವಾಯ್ಡ್ ಮಾಡಿ ಬರೀ ಬದನೆಕಾಯಿ ಮಾತ್ರ ಹಾಕಿ. ಹಾಕು. ಸೆಕೆಂಡ್ಸ್ಗೆ ಅಷ್ಟೇ. ಓ, ಬದನೆಕಾಯಿ ಫುಲ್ ಕಾಣ್ತಾನೆ ಇಲ್ಲ, ಮ್ಯಾಶ್ ಆಗ್ಬಿಟ್ಟಿದೆ ನೋಡು. ಓಕೆ, ಇಷ್ಟು ಸಿಕ್ಕಿದ್ರು ಓಕೆ. ನೋಡು ಈ ತರ ಹೋಲ್ಡ್ ಸಿಕ್ತಿದೆಯಲ್ಲ, ಅದು ಸಿಕ್ಕಿದ್ರು ಓಕೆ, ಏನ್ ಸಮಸ್ಯೆ ಇಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಫುಲ್ ಇದಾಗ್ಬಿಟ್ಟಿದೆ. ನೀಟ್ ನುಣ್ಣಗಾಗಿದೆ ನೋಡಿ, ಫುಲ್ ನುಣ್ಣಗಾಗಿದೆ. ಓಕೆ, ಈಗ ಖಾರ ರುಬ್ಕೊಂಡಿದ್ದಾಯ್ತು. ಈಗ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಕೊಟ್ಟು ಖಾರನ ಕುದಿಸ್ಕೋಬೇಕು, ಅದೇ ಇಂಪಾರ್ಟೆಂಟ್. ಓಕೆ ಓಕೆ, ಆಗ್ಲೇ ನೀವು ಉರಿಯೋದಕ್ಕೆ ಅಂತ ಇಟ್ಕೊಂಡಿದ್ವಲ್ಲ ಬಾಣ್ಲಿ, ಅದೆಲ್ಲ ಮಾಡ್ಕೊಂಡ್ರೆ ಸಾಕು. ಬೇರೆ ಏನು ಸಪ್ರೇಟ್ ಬೇಕಾಗಿಲ್ಲ. ಅದಕ್ಕೆ ಒಂಚೂರು ಇನ್ನೊಂದು 1/4 ಸ್ಪೂನ್ ಅಷ್ಟು ಎಣ್ಣೆ ಹಾಕಬೇಕು. ಅಷ್ಟಾದ್ರೆ ಸಾಕು ಎಣ್ಣೆ. ಈಗ ಎಣ್ಣೆ ಚೂರು ಬಿಸಿ ಆಗ್ತಿದಂಗೆ ಇದಕ್ಕೆ ನಾರ್ಮಲಿ ಒಗ್ಗರಣೆಗೆ ಹಾಕುವಂತ ಸಾಮಗ್ರಿಗಳು, ಒಂಚೂರು ಸಾಸಿವೆ, ಒಂಚೂರು ಜೀರಿಗೆ ಇದ್ರಲ್ಲೇ ಇದೆ, ಸಾಕು. ಒಂಚೂರು ಚಟಪಟ ಅಂತ ಸಿಡಿಲೇದು. ಚಟಪಟ ಅಲ್ಲ, ಹೊಸ ಮ್ಯೂಸಿಕ್ ಬಂದಿದೆ. ಮ್ಯೂಸಿಕ್ ಸಟ್ ಪುಟ್ ಡುಡುಮ್. ಅಣ್ಣ ಮನೇಲಿ ಪಾರ್ಟಿ ಮಾಡಿದ ಪಾರ್ಟಿ ಜೋರು. ಸಿಡಿತಾ ಇದೆ ಚೆನ್ನಾಗಿ. ಈಗ ಒಂದೇ ಒಂದು ಒಣಮೆಣಸಿನ್ಕಾಯಿ ತುಂಡು ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಓಕೆ, ಒಳ್ಳೆ ಫ್ಲೇವರ್ ಕೊಡುತ್ತೆ ಒಣಮೆಣಸಿನ್ಕಾಯಿ. ಅದಾದ್ಮೇಲೆ ಉಳಿದಿರೋ ಕರ್ಬೇವಿನ ಸೊಪ್ಪು ಹಾಕೊಂಬಿಡಿ. ಇದಕ್ಕೋಗು ಚೆನ್ನಾಗಿ ಫ್ರೈ ಆದ್ಮೇಲೆ ನಾನೇ ಹೇಳಿದಾಗ ಅರ್ಧ ಈರುಳ್ಳಿನ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನ 2 ಬೆಳ್ಳುಳ್ಳಿ ಹೆಸರಿನ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ. ಅದಷ್ಟು ಹಾಕೊಂಡ್ಬಿಡಿ. ಸಾಲ್ಟ್, ಇದು ಈರುಳ್ಳಿ ಬೇಯಕ್ಕಷ್ಟೇ, ಆಮೇಲೆ ಮಸಾಲೆ ಎಲ್ಲ ಹಾಕೊಂಡ್ಮೇಲೆ ಸಾಲ್ಟ್ ಹಾಕೋಣ. ಓಕೆ, ಸೊ ಇದು ಬೇಗ ಬೇಯಲಿ ಅಂತ ಹಾಕಿರೋದು ನೀವು? ಹೌದು. ಇದು ಯಾರು ಹೇಳ್ಕೊಟ್ಟಿದ್ದು ಟಿಪ್ಸು? ಗ್ರೇಟ್ ಶರ್ಮಿಳಾ ಅವರು. ಹೌದಾ? ಹಾ, ಅವ್ರ ಮನೇಲಿ ಅಡುಗೆ ಮಾಡಿದಾಗ ಹೇಳಿದ್ರಲ್ಲ, ಅಲ್ಲ ನನಗೂ ಗೊತ್ತಿತ್ತು, ನಿಮಗೂ ಗೊತ್ತಿತ್ತು. ಹೊಸದಾಗಿ ಹೇಳಿದ್ರು, ಸುಮ್ಮನೆ ಅವ್ರಿಗೊಂದು ಪ್ರಮೋಷನ್ ಕೊಡೋಣ ಅಂತ. ಯಾಕೋ ಹೆಂಗೋ ಖುಷಿ ಪಡ್ತಾ ಇದ್ಲು ಕೇಳಿಸ್ಕೊಂಡು, ಯಾಕೋ ಖುಷಿ ಪಡ್ಲಿ ಬಿಡು. ಓಕೆ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಎಸ್. ಈಗ ಉರಿ ಕಡಿಮೆ ಮಾಡ್ಕೊಂಡು ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ, ಆ ಮಸಾಲೆನ ನೈಸ್ ನೈಸ್ ಇದಕ್ಕೆ ಹಾಕೋತಾ ಇದ್ದೀನಿ. ಇರು, ಪೂರ್ತಿ ಕೈಯಲ್ಲೇ ಇದು ಮಾಡಿ ಹಾಕ್ಬಿಡ್ತೀನಿ. ಇದಕ್ಕೇನಾದ್ರು ನೀರ್ ಗೀರ್ ಹಾಕೋಬೇಕಾ? ಹಾಕೋತೀನಿ. ನಮ್ಮ ಮಸಾಲೆ ವೇಸ್ಟ್ ಮಾಡೋದು ಬೇಡಲ್ವಾ? ನೀರು ಹಾಕ್ಕೊಂಡು ಎಲ್ಲ ಮಸಾಲೆ ವೇಸ್ಟ್ ಮಾಡ್ಕೊಬಿಡಿ. ಜಾರಿಗೆ ನೀಟಾಗಿ ನೀರು ಹಾಕಿ ಅಳ್ಳಾಡಿಸಿ ಹಾಕೊಂಬಿಡಿ. ಓಕೆ, ಸೊ ಇದು ಇವಾಗ ಚೆನ್ನಾಗಿ ಕುದಿಬೇಕು. ಓಕೆ, ಇದು ಪೂರ್ತಿಯಾಗಿ ಆ ಕಾಯಿ ಹಸಿದೆಲ್ಲ ಹೋಗೋವರೆಗೂ ನೀಟಾಗಿ ಕುದಿಬೇಕಿದು. ಕುದ್ದ ಮೇಲೆ ಏನು ಅಂತ ಹೇಳ್ತೀನಿ. ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನ. ಇದಕ್ಕೆ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ, ನೋಡ್ಕೊಂಡು. ಆಮೇಲೆ ಬೇಕಂದ್ರೆ ಮತ್ತೆ ಹಾಕೋಣ. ಸೇರಿಸ್ಕೋಬಹುದು. ಒಂದು ಸ್ಪೂನ್ ಹಾಕಿ. ಅನ್ನಕ್ಕೆ ತಿನ್ನೋದಲ್ವಾ, ಅನ್ನಕ್ಕೆ ತಿನ್ನೋದು ಏನಕ್ಕೆ ಆದ್ರೂ ಉಪ್ಪು ಆಮೇಲೆ ಬೇಕಾದ್ರೆ ಸೇರಿಸ್ಕೋಬಹುದು. ನೀವು ಉಪ್ಪಿಟ್ಟು ಅವಲಕ್ಕಿ ಚಪಾತಿ ಆದ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಅನ್ನಕ್ಕೆ ಮಾಡೋ ಸಾಂಬಾರುಗಳು ಅವೆಲ್ಲ ಆಮೇಲೆ ಉಪ್ಪು ಸೇರಿಸ್ಕೊಂಡು ತೊಂದರೆ ಇಲ್ಲ. ಓಕೆ, ಇದು ಚೆನ್ನಾಗಿ ಕುದಿಲಿ. ಕುದ್ದು ಒಂದ್ ಸ್ವಲ್ಪ ಗಟ್ಟಿ ಆಗುತ್ತೆ. ಓಕೆ, ಅದಕ್ಕೊಂದು ಸ್ವಲ್ಪ ಟೈಮ್ ಕೊಡಿ. ಸೊ ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ, ಈ ಮಸಾಲೆ ಒಂದ್ಸತಿ ಕುಕ್ ಆದ್ಮೇಲೆ ಇದನ್ನ ನೀವು ಸಪರೇಟ್ ಆಗಿ ತೆಗೆದಿಟ್ಕೊಂಡು ತಣ್ಣಗಾದ್ಮೇಲೆ ಫ್ರಿಜ್ ಅಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡ್ರೆ ಒಂದು 2 ದಿನದವರೆಗೂ ಯಾವಾಗ ಬೇಕಾದ್ರೂ ಇದನ್ನ ಹೊರಗಡೆ ತಕೊಂಡು ಅದಕ್ಕೆ ಮೊಸರು ಮಿಕ್ಸ್ ಮಾಡ್ಕೊಂಡು, ಅಥವಾ ಇದನ್ನ ಹೊರಗಡೆ ತಕೊಂಡಾಗ ಫ್ರಿಜ್ ಇಂದ ಒಂಚೂರು ತಣ್ಣಗೆ ಅಂದ್ರೆ ರೂಮ್ ಟೆಂಪರೇಚರ್ ಬರಕ್ ಬಿಟ್ಟು ಒಂದು ಸತಿ ಪಾತ್ರೆಗೆ ಹಾಕೊಂಡು ಬಿಸಿ ಮಾಡ್ಕೊಳ್ಳಿ. ಅದನ್ನ
ಅದಾದ್ಮೇಲೆ ಮತ್ತೆ ತಣ್ಣಗಾದ್ಮೇಲೆ ಮೊಸರು ಹಾಕೊಂಡು ಕಲಿಸ್ಕೊಂಡು ತಿನ್ಬೋದು. ಸೊ ಒಂದು 2 ದಿನದವರೆಗೂ ಈ ಮಸಾಲೆ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದ್ರೂ ಮೊಸರು ಹಾಕೊಂಡು ತಿನ್ಬೋದು. ಅದು ಇದ್ರ ವಿಶೇಷತೆ. ಸೊ ಇದ್ರ ಮಸಾಲೆ ಆಗಿದೆ, ಇದೊಂಚೂರು ತಣ್ಣಗಾಗ್ಲಿ. ತಣ್ಣಗಾದ್ಮೇಲೆ ಇದಕ್ಕೆ ಮೊಸರು ಮಿಕ್ಸ್ ಮಾಡ್ಕೊತಾ ಇರೋದು, ಅನ್ನಕ್ಕೆ ಕಲಿಸ್ಕೊಂಡು ತಿಂತಾ ಇರೋದು. ಓಕೆ ಓಕೆ, ಗೊಜ್ಜು ರೆಡಿ ಆಗಿದೆ. ನಾನು ಆಗ್ಲೇ ಹೇಳಿದಾಗೆ ಮಸಾಲೆ ರೆಡಿ ಆಗಿದೆ. ಅದನ್ನ ಒಂದು ಚಿಕ್ಕ ಬೌಲ್ ಹಾಕೊಂಡಿದ್ದೀನಿ ಸದ್ಯಕ್ಕೆ. ಇದನ್ನೇ ಹೇಳಿದ್ದು, ಅದನ್ನ ಬೇಕಾದ್ರೆ ಎತ್ತಿಟ್ಕೊಂಡು ಯಾವಾಗ ಬೇಕಾದ್ರೂ ಮೊಸರು ಹಾಕೋಬಹುದು ಅಂತ. ಮೊಸರು ನಿನ್ ಕೈ ಇದೆ, ಒಂಚೂರು ಅದನ್ನ ಬೀಟ್ ಮಾಡ್ಕೊ, ಕಡ್ಕೋ ಅದನ್ನ. ಅಂದ್ರೆ ಆ ಗಟ್ಟಿ ಗಟ್ಟಿ ಅದೆಲ್ಲ ಒಂಚೂರು ಬ್ಲೆಂಡ್ ಆಗ್ಲಿ ಅಂತ ಅಷ್ಟೇ. ಓಕೆ, ಅಂದ್ರೆ ಸಪರೇಟ್ ಆಗಿ ಸಿಗಬಾರ್ದು ಅಂತ. ಸಪರೇಟ್ ಆಗಿ ಮೊಸರು ಸಿಗಬಾರ್ದು ಅನ್ನೋದು. ಓಕೆ, 2 ನಿಮಿಷ ಲೆಟ್ಸ್ ರೌಲ ಅಲ್ಲಾಡ್ತಿದ್ದೀನಿ ಇರಪ್ಪ. ಓಕೆ ಓಕೆ, ಈಗ ಇದು ಕ್ರೀಮ್ ತರ ಆಗಿದೆ. ಹೌದು, ಆಯ್ತಾ? ಈಗ ಇದನ್ನ ಇದಕ್ಕೆ ಮಸಾಲೆಗೆ ಹಾಕ್ಬಿಡು. ಫುಲ್ಲ ಹಾಕ್ಬಿಡು. ಓಕೆ, ನೋಡಿ ಈಗ ಇದನ್ನ ಮಿಕ್ಸ್ ಮಾಡ್ತೀನಿ. ನೋಡಿ ಇವಾಗ ನೈಸ್, ಗೊತ್ತಾಗ್ತಿದ್ಯಾ? ಎಸ್. ಇದೇ ಹಂತದಲ್ಲಿ ನೀವು ಒಂಚೂರು ಉಪ್ಪನ್ನ ಬೇಕಾದ್ರೆ ಚೆಕ್ ಮಾಡ್ಕೊಂಡು, ಕಡಿಮೆ ಇದ್ರೆ ಉಪ್ಪು ಸೇರಿಸ್ಕೊಳ್ಳಿ. ಓಕೆನಾ? ಕೊಡಿ, ಈಗ ನಾನು ಬಡಿಸ್ತೀನಿ ನಿಂಗೆ. ನಾನ್ ತಿಂದಿದ್ದೀನಿ ಕಣೋ, ಇದು ನೀನ್ ಟೇಸ್ಟ್ ಮಾಡ್ಬೇಕು. ಕೈಯಾರ ತಿನ್ಸು. ಆಯ್ತು, ಕೊಡು, ಹಿಡ್ಕ, ತಿನ್ನಿವಂತೆ. ಇನ್ನೊಂಚೂರು ಮಸಾಲೆ ಹಾಕ್ಲಾ? ಸಾಕಾ? ಬೇಡ ಬೇಡ, ಸಾಕು. ಓಕೆ, ಚೂರು. ಎಸ್. ತಿನ್ನಪ್ಪ. ನನ್ನ ಫೇವ್ರೆಟ್ ಡಿಶ್ ಇದು, ಸಿಕ್ಕಾಬಡೆ ಇಷ್ಟ. ನಮ್ಗೆ ಅವಾಗ ಹೇಳಿ ಹೇಳಿ ಮಾಡಿಸ್ಕೊತಾ ಇರ್ತೀನಿ. ಒಂಚೂರು ಜಾಸ್ತಿನೇ ಹಾಕೋ ಇದಕ್ಕೆ ಅದನ್ನ. ಎಸ್, ಒಂಚೂರು ಹಾಕ್ಲಾ? ಇಲ್ಲ, ನಾನು ಒಂಚೂರು ಗಟ್ಟಿ ಕಲ್ಸ್ಕೊಳ್ಳೋದು. ಅಲ್ಲ, ಅದಕ್ಕೆ ಹೇಳಿದ್ದು ಒಂಚೂರು ಜಾಸ್ತಿ ಹಾಕು ಅಂತ. ಮೊಸರು ಹಾಕಿರ್ತೀವಲ್ಲ. ಟೇಸ್ಟ್ ಮಾಡ್ಬಿಡಲಾ? ಎಸ್. ಹೆಂಗ್ ಮಾಡಿದ್ಯಾ ಅಂತ ಹೇಳ್ತೀನಿ. ಓಕೆ, ರಿವ್ಯೂ ಕಮಿಂಗ್ ಸೂನ್. ಚೆನ್ನಾಗಿದ್ಯಾ? ಫುಲ್ಲು ಮಸಾಲೆ. ಅಂದ್ರೆ ನಿಮ್ಗೆ ಮಸಾಲೆ ಓವರ್ ಪವರ್ ಅನ್ಸದೇ ಇಲ್ಲ ಇಲ್ಲಿ. ಹೌದು, ನಾವು ಯಾವುದೇ ರೀತಿಯಾದಂತ ಗರಂ ಮಸಾಲ ಐಟಮ್ಗಳು ಹಾಕಿಲ್ವಲ್ಲ. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಹೆಂಗೆ ನಮ್ಗೆ ಜಾಸ್ತಿ ಖಾರ ಅಂತ ಅನ್ಸ್ತಾ ಇಲ್ಲ, ಲೈಟ್ ಆಗಿದೆ. ಅಂದ್ರೆ ನಮ್ಗೆ ಕೆಲವು ಸತಿ ಹೆವಿ ಅನ್ಸಿರುತ್ತೆ. ಏನು ತಿನ್ಬಾರ್ದು, ಏನು ಬೇಡ ಅನ್ಸಿರುತ್ತೆ. ಹೌದು, ಅವತ್ತಿನ ದಿವಸ ಇದನ್ನ ಮಾಡ್ಕೊಂಡು ತಿನ್ಬೋದು. ಸಕ್ಕತ್ತಾಗಿ ತುಂಬಾ ಲೈಟ್ ಆಗಿದೆ, ಆಮೇಲೆ ತುಂಬಾ ಈಸಿ ಮಾಡೋದು. ಈಸಿ. ಹೌದು. ಎಸ್. ಸೊ ನೋಡಿದ್ರಲ್ಲ, ಬದನೆಕಾಯಿ ಮೊಸರು ಹುಳಿ ಹೇಗ್ ಮಾಡೋದು ಅಂತ. ಹಸಳೆ ಹೇಗ್ ಮಾಡೋದು ಅಂತ ನೋಡಿದ್ರಿ. ದಯವಿಟ್ಟು ಇದನ್ನ ಮನೇಲಿ ಮಾಡ್ಕೊಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ. ಇದನ್ನ ಮಾಡ್ಕೊಂಡು ನಾ ಹೇಳ್ದಾಗ್ರೆ, ಇವನೇ ಹೇಳಿದಾಗ ಮಸಾಲೆ ಏನಾದ್ರು ತಿಂದು ತುಂಬಾ ಹೆವಿ ಆಗಿದ್ದಾಗ, ಏನಾದ್ರು ಲೈಟ್ ಆಗಿ ತಿನ್ಬೇಕು ಅನಿಸ್ದಾಗ, ಡಿನ್ನರ್ಗೆ ಹೆವಿ ಬೇಡ ಅನಿಸ್ದಾಗ, ಈ ತರದೊಂದು ಮಾಡ್ಕೊಂಡು ಅನ್ನೋ ಜೊತೆ ಬಿಸಿ ಅನ್ನೋ ಜೊತೆ ಕಲ್ಸ್ಕೊಂಡು ತಿಂತಾ ಇದ್ರೆ ಸ್ವರ್ಗ ಅಲ್ವಾ? ಓಕೆ, ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ. ನೀವು ಮಾಡಿ ಚೆನ್ನಾಗಿ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಇದು ರಾಯಭಾರಿ, ಅವರು, ನಾವು, ನೀವು. ನಮಸ್ಕಾರ.